ನಾಯಕತ್ವ ಬದಲಾವಣೆ ಬಗ್ಗೆ ತಿಮ್ಮಾಪುರ ಹೇಳಿಕೆ ನೀಡಿದ್ದಾರೆ. ಶಾಸಕಾಂಗ ಸಭೆ ಹೈಕಮಾಂಡ್ ತೀರ್ಮಾನ ಅಂತಿಮ ಆಗುತ್ತೆ. ಬೆಂಗಳೂರಿನಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಒಳ್ಳೆಯ ಆಡಳಿತವನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅಬಕಾರಿ ಸಚಿವ ತಿಮ್ಮಾಪುರ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇಲಾಖೆ ಅಭಿವೃದ್ಧಿ ನಿರೀಕ್ಷೆಗಳನ್ನ ಕುರಿತು ಚರ್ಚೆ ನಡೆಯಲಿವೆ. ಇಲಾಖೆಯ ಸಮಸ್ಯೆಗಳೇನು ಎಂಬ ಬಗ್ಗೆ ಚರ್ಚೆ ನಡೆಯಲಿದೆ. ಆ ವಿಚಾರಕ್ಕೆ ನಾವು ಚರ್ಚೆಯನ್ನ ಮಾಡ್ತೀವಿ. ಬಾರ್ ಲೈಸೆನ್ಸ್ ಜೊತೆಗೆ ಎಲ್ಲಾ ಬದಲಾವಣೆಯನ್ನ ಇಲಾಖೆಯ ತರಲಾಗಿದೆ. ಒಂದು ಫೈಲ್ 16 ಟೇಬಲ್ಗೆ ಹೋಗಬೇಕಿತ್ತು, ನಾವು ಅದನ್ನ 7 ಟೇಬಲ್ಗೆ ಇಳಿಸಿದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಹಾಕ್ತಕ್ಕಂಥದ್ದು, ಗೋವಾದಿಂದ ಬರ್ತಕ್ಕಂಥ ಲಿಕ್ಕರ್ ಬಹುಶಃ ನಮ್ಮಲ್ಲಿ ಕಾರವಾರಲ್ಲಿ ತುಂಬ ಇದೆ, ಬೆಳಗಾವಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿದೆ, ಅಷ್ಟೇನಿಲ್ಲ. ಆದರೆ ಹೊರ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದನ್ನು ಯಾವ ರೀತಿ ತಡೆಗಟ್ಟಬೇಕು ಹಾಗೆ ಅಂತಕ್ಕಂಥ ವಿಚಾರ. ಇದ್ರ ಜೊತೆಗೆ ಇಲಾಖೆಯಲ್ಲಿರ್ತಕ್ಕಂಥ ತೊಡರುಗಳೇನೇನಿದ್ದಾವೆ ಅವನ್ನ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಈ ಟ್ರಾನ್ಸ್ಫರ್ ಎಲ್ಲ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಟ್ರಾನ್ಸ್ಫರ್ ಬಂದಾಗ ಒಂದೊಂದು ಸಮಸ್ಯೆಗಳು ಬರ್ತಿತ್ತು ಈ ಡಿಪಾರ್ಟ್ಮೆಂಟಲ್ಲಿ. ಅವ್ರನ್ನೆಲ್ಲಿ ಹಾಕಿದ್ದಾರೆ, ಇವ್ರನ್ನೆಲ್ಲ ಹಾಕಿದ್ದಾರೆ ಅಂತಕ್ಕಂಥದ್ದು. ಅಂತಹ ಯಾವುದೇ ಪ್ರಮೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಎಷ್ಟು ತಾಸಿನಲ್ಲಿ ಮಾಡಿದ್ವಲ್ಲ, 1-2 ದಿವಸ ಒನ್ ಡೇದಲ್ಲಿ ಟ್ರಾನ್ಸ್ಫರ್ಗಳು, ಅದು ಕೌನ್ಸಿಲಿಂಗ್. ಅದ್ರ ಜೊತೆಗೆ ಬೆಂಗಳೂರಲ್ಲಿ